ವಲ್ಲಣಿಗೆ ನುಡಿಸಿ ತಲೆಯೊಳ್ ಕಳಿಯಂ ಪೊಯ್ದಾಗಳ್. ಅವ್ರಿಗೆಲ್ಲ ಒದ್ದೆ ಬಟ್ಟೆಯನ್ನ ಉಡಿಸ್ಬಿಟ್ಟು ತಲೆ ಮೇಲೆ ಗಂಜಿಯನ್ನ ಉಯ್ದುಬಿಟ್ಲು. ಕಳ್ಳರ್ ಒಂದು ಆಕೆಯ ನುಂದಿದ ಮನೆಯೊಳ್, ಅವಳು ಮಲಗಿದ್ದ ನಿದ್ರಿಸ್ತಿದ್ದ ಮನೆಯೊಳ್ ಕನ್ನ ಮಿಕ್ಕಿದೊಡೆ ಅಂದ್ರೆ ಮನೆಯ ಗೋಡೆಯನ್ನ ಕೊರೆದು ಅಂತ ಅಷ್ಟೇನೇನಿಲ್ಲ. ಪ್ರಾಣ ಭಯದಿಂದ ಓಡಿದ್ರು, ಅಯ್ಯಪ್ಪ ಇವನ್ ಕೈಲಿ ಬಿಡ್ಸ್ಕೊಂಡ್ರೆ ಸಾಕು ಅಂತ. ಅದೇ ಅವನು ನಮ್ಮೊಳಗೆ ಇದ್ದಂತಹ ಒಬ್ಬ ಕಳ್ಳ ಅನ್ನುವಂಥದ್ದನ್ನ ಅವ್ರಿಗೆ ಗೊತ್ತೇ ಆಗ್ಲಿಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆವಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCom ಮಕ್ಕಳಿಗೆ ಇಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ಶಿವಕೋಟ್ಯಾಚಾರ್ಯರು ಬರೆದಿರುವಂತಹ ಒಂದು ವಿಶೇಷವಾದಂತಹ ಕಥಾ ಸಂಕಲನ ಒಡ್ಡಾರಾಧನೆ. ಆ ಒಡ್ಡಾರಾಧನೆಯಿಂದ ಆರಿಸಿರುವಂತಹ ಕಥೆಗಳನ್ನು ಕುರಿತು ಮಾತನಾಡ್ತಾ ಇದ್ದೆ. ಅದರಲ್ಲಿ ವೈನಯಿಕನೆಂಬ ಕಳ್ಳನ ಕಥೆ ಅನ್ನುವಂತಹ ಕಥೆಯನ್ನು ಕುರಿತು ಮಾತನಾಡ್ತಾ ಇದ್ದೆ. ಕಳೆದ ತರಗತಿಯಲ್ಲಿ ಇದು ನನ್ನ 2ನೇ ತರಗತಿ. ಕಳೆದ ತರಗತಿಯಲ್ಲಿ ಎಲ್ಲಿವರೆಗೂ ನಾನು ಮಾತಾಡಿದ್ದೆ ಅಂತಂದ್ರೆ, ವೈನಯಿಕ ಅನ್ನುವಂಥ ಈ ಕಳ್ಳ ಭತ್ತವನ್ನ ಜನರಿಂದ ಕೊಳ್ಳುವಾಗ 3 ಕತೆಗಳನ್ನ ಹೇಳಿ ಜನರನ್ನ ಯಾಮಾರಿಸಿ ತನಗೆ ಬೇಕಾದಷ್ಟು ಭತ್ತವನ್ನ ತುಂಬ್ಕೋತಾ ಇದ್ದ ಅನ್ನುವಂಥದ್ದು. ಕಳೆದ ತರಗತಿಯಲ್ಲಿ ವೈನಾಯಿಕ ಈ 2 ಕತೆಗಳನ್ನು ಹೇಳಿದ, ಬಂಟನ ಕತೆ ಮತ್ತು ಕನ್ಯೆಯ ಕತೆ ಅಂತ. ಸತ್ಯವಾದಿ ಸುಧಾಮೆಯ ಕಥೆಯನ್ನ ಕೊನೆಯದಾಗಿ ನಾವು ಮಾತಾಡಿದ್ವಿ. ಈಗ ಉಳಿದಿರುವಂತ 3ನೇ ಕತೆ ವೃದ್ಧ ಸ್ತ್ರೀಯ ಕತೆ. ಅವನು ಬಂಟನ ಕತೆ, ಕನ್ಯೆಯ ಕತೆ, ವೃದ್ಧ ಸ್ತ್ರೀಯ ಕಥೆಯನ್ನ ಮಾತಾಡ್ತಾ ಇದ್ದ. ಬನ್ನಿ, ಈ ತರಗತಿಯಲ್ಲಿ ಯಾವ ವೃದ್ಧ ಸ್ತ್ರೀಯ ಕಥೆಯನ್ನ ಅವನು ಹೇಳಿ ಜನರನ್ನ ಭತ್ತವನ್ನ ಕದ್ಕೊಳ್ಳೋದಕ್ಕೆ ಯಾಮಾರಿಸ್ತಾ ಇದ್ದ, ಯಾವ ರೀತಿ ಯಾಮಾರಿಸ್ತಾ ಇದ್ದ ಅನ್ನುವಂಥದ್ದು ನೋಡೋಣ. ಹರಿಪುರಿ ಎಂಬ ಪೊಳಲೊಳ್ ಗಂಭೀರಿ ಎಂಬಳ್ ಒರ್ವಳ್ ಬಿರ್ದಿ. ಆಕೆಯ ಮಗಳ್ ಹರಿಣಿ ಎಂಬಳ್, ಆಕೆಯಂ ಜಯಂತಮೆಂಬ ಪೊಳಲೊಳ್ ವಸುದತ್ತನೆಂಬ ಪರದಂಗೆ ಕೊಟ್ಟಡೆ. ಆಕೆಗೆ ಗರ್ಭಮಾಗಿ ಮೋದಗೆಯ ಮೇಗ ಬಯಕೆಯಾದೊಡೆ. ತಾಯ್ ಪಲവും ತೆರೆದ ಲಡ್ಡುಗೆಗಳಂ ಮಂಡಿಗೆಗಳಂ ಮೊದಲಾಗೊಡೆಯ ಪಲವು ಭಕ್ಷ ರೂಪಂಗಳಮಂ ಕೊಂಡು ಗಂಭೀರಿ ಎಂಬ ಬಿರ್ದಿ ಅರಿಪುರದಿಂ ಪೊರಮಟ್ಟು ಮಗಳಿದ್ದೂರ್ಗೆ ಪೋಪಳ್. ತುಂಬಾ ಚೆನ್ನಾಗಿದೆ. ಈ ಅರಿಪುರಿ ಎಂಬ ಪೊಳಲ್ ಅಂದ್ರೆ ಊರು. ಅಲ್ಲಿ ಈ ಗಂಭೀರಿ ಅನ್ನುವಂತಹ ಒಬ್ಬ ಮುದುಕಿ ಇರ್ತಾಳೆ. ಅವಳಿಗೆ ಆ ಬಿರ್ದಿ ಅಂದ್ರೆ ಮುದುಕಿ ಅಂತ ಬಿರ್ದಿ. ಆಕೆಯ ಮಗಳ, ಆ ಹರಿಪುರಿ ಅನ್ನುವಂತಹ ಊರಿನಲ್ಲಿ ವಾಸವಾಗಿದ್ದಂತ ಆ ಗಂಭೀರಿಯ ಮಗಳು ಹರಿಣಿ ಎಂಬಳು. ಆಕೆಯಂ ಅವಳನ್ನ, ತನ್ನ ಮಗಳನ್ನ, ಆ ಗಂಭೀರಿ ಅನ್ನುವಂತಹ ಮುದುಕಿ ತನ್ನ ಮಗಳು ಹರಿಣಿ ಎಂಬವಳನ್ನ ಜಯಂತ ಅನ್ನುವಂತ ಊರಿನಲ್ಲಿ ಇರುವಂತಹ ವಸುದತ್ತ ಅನ್ನುವಂಥ ವ್ಯಾಪಾರಿಗೆ ಮದುವೆ ಮಾಡಿ ಕೊಟ್ಟಿದ್ದಾಳೆ. ಜಯಂತಮೆಂಬ ಪೊಳಲೊಳ್ ವಸುದತ್ತನೆಂಬ ಪರದಂಗೆ. ಜಯಂತ ಅನ್ನುವಂತಹ ಊರಿನಲ್ಲಿ ವಸುದತ್ತ ಅನ್ನುವಂಥ ವ್ಯಾಪಾರಿ ಒಬ್ಬ ಇದ್ದ. ಅವನಿಗೆ ಕೊಟ್ಟು ಮದುವೆ ಮಾಡಿದ್ಲು. ಕೊಟ್ಟಡೆ ಆಕೆಗೆ ಗರ್ಭಮಾಗಿ, ಮದುವೆ ಆದ್ಮೇಲೆ ಅವಳು ಗರ್ಭಿಣಿ ಆದ್ಲು, ತನ್ನ ಮಗಳು. ಅಂತ ಸಂದರ್ಭದಲ್ಲಿ ಗರ್ಭಿಣಿ ಬಯಕೆ ಅಂತ ಆಗತ್ತಲ್ಲ, ಹಾಗೆ ಮೋದಗೆಯ ಬಯಕೆ ಆಯ್ತು. ಮೋದಗೆಯ ಮೇಗೆ ಬಯಕೆಯಾದೊಡೆ. ಮೋದಗೆ ಅಂತಂದ್ರೆ ಅದೊಂದು ಸಿಹಿ ಪದಾರ್ಥ. ಅದ್ರ ಮೇಲೆ ಇಷ್ಟ ಆಯ್ತು ಅವಳಿಗೆ, ಗರ್ಭಿಣಿ ಬಯಕೆ ಆಯ್ತಲ್ಲ, ಅದಕ್ಕೆ ತಾಯಿ ಅದ್ರ ಜೊತೆಗೆ ಬೇರೆ ಬೇರೆ ಅಡಿಗೆಗಳನ್ನ ಮಾಡ್ಕೊಂಡು ತನ್ನ ಮಗಳಿರುವಂತಹ ಊರಿಗೆ ಹೋಗುವ ತಯಾರಿಯನ್ನು ನಡೆಸ್ತಾ ಇದ್ದಾಳೆ. ಮೋದಗೆಯ ಮೇಗೆ ಬಯಕೆಯಾದೊಡೆ ತಾಯಿ, ಆ ಗಂಭೀರೆ, ಪಲವು ತೆರೆದ ಹಲವು ರೀತಿಯ ಮಂಡಿಗೆಗಳು ಮೊದಲಾಗೊಡೆಯ ಪಲವು ಭಕ್ಷ ರೂಪಂಗಳುಮಂ ಕೊಂಡು ಗಂಭೀರಿ ಎಂಬ ಬಿರ್ದಿ ಹರಿಪುರದಿಂ ಪೊರಮಟ್ಟು ಮಗಳಿದ್ದೂರ್ಗೆ ಪೋಪಳ್. ಬೇರೆ ಬೇರೆ ರೀತಿಯ ಮೋದಗೆಯ ಜೊತೆಗೆ ಬೇರೆ ಬೇರೆ ರೀತಿಯ ತಿನಿಸುಗಳನ್ನ ಮಾಡಿಕೊಂಡು ಆ ಗಂಭೀರಿ ಅನ್ನುವಂತ ಮುದುಕಿ ಹರಿಪುರದಿಂದ ಪೊರಮಟ್ಟು ಮಗಳಿದ್ದೂರ್ಗೆ ಪೋಪಳ್. ಅವಳು ಮಗಳಿದ್ದಂತಹ ಊರಿಗೆ ಹೋಗ್ತಾ ಇಲ್ವ. ಅನ್ನೆಗಂ ಆವೆಡೆಯೋಳ್. ಹಂಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಆ ಎಳೆಯಲ್ಲಿ 8 ಜನ ಕಳ್ಳರಂ ಕಂಡು ಅವರೊಳಗೆ ಓರ್ವನಂ ಪಿಡಿದು. 8 ಜನ ಕಳ್ಳರು ಬಂದ್ರು. 8 ಜನ ಕಳ್ಳರು ಬಂದ್ರಲ್ಲಪ್ಪ, ಏನಪ್ಪ ಮಾಡೋದು ಅಂತಂದ್ರೆ, ಜಾಣೆ ಮುದುಕಿ ಏನ್ ಮಾಡ್ತಾಳೆ ನೋಡಿ. ಕಳ್ಳರಂ ಕಂಡು ಅವರೊಳಗೆ ಓರ್ವನಂ ಪಿಡಿದು ಹಿಡ್ಕೊಂಡು ಅಳ್ತು. ಎನ್ನ ಮಗಂ ನಿನ್ನನೇ ಪೋಲ್ಕುಂ 12 ಬರಿಸಂ ಪೋದನ್ ಎತ್ತ ಪೋದನೆಂದ್ ಅರಿಯನ್.
ಕಳ್ಳರು ಬಂದ್ಬಿಟ್ರು. ಕಳ್ಳರನ್ನ ಇಂದ ತಪ್ಪಿಸ್ಕೋಬೇಕಲ್ಲ, ಏನ್ ಮಾಡೋಕೆ ಗೊತ್ತಾಗಲ್ಲ. ಜಾಣೆ ಮುದುಕಿ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ, ಆ 8 ಜನ ಕಳ್ಳರಲ್ಲಿ ಒಬ್ಬನ ಹಿಡ್ಕೊಂಡು ಮಾತಾಡ್ತಾ ಇದ್ದಾಳೆ. ಏನು ಅಂತಂದ್ರೆ, ಕಂಡ ಅವರೊಳಗೆ ಒರೋನಂ ಪಿಡಿದು, ಅದ್ರಲ್ಲಿ ಒಬ್ಬನನ್ನ ಹಿಡ್ಕೊಂಡು ಅಳ್ತು, ಎನ್ನ ಮಗಂ ನಿನ್ನನೇ ಪೋಲ್ಕುಂ, ನನ್ ಮಗ ಒಬ್ಬ ಇದ್ದಪ್ಪ ನಿಂತರನೇ ಇದ್ದ ಅಂತ ಹೇಳಿ ಅಳೋದಕ್ಕೆ ಶುರು ಮಾಡ್ತಾನೆ ನೋಡಿ. ಪೋಲ್ಕುಂ 12 ಬರಿಸಂ, 12 ವರ್ಷ ಆಗಿತ್ತು ಅವನ್ಗೆ. ಪೋದನ್ 12 ವರ್ಷ ಆಗಿದ್ದಾಗ ಹೋದ ಅವನು. ಎತ್ತ ಪೋದನೆಂದು ಅರಿಯನ್, ಯಾವ ಕಡೆ ಹೋದ ಎಲ್ಲೋದ ಅನ್ನುವಂಥದ್ದೇ ಗೊತ್ತಿಲ್ಲ. ಆತನಂ ಕಾಣದೆ, ಆ ನನ್ನ ಮಗನನ್ನ ಕಾಣದೆ ಇರುಳುಂ ಪಗಲುಂ ನೆನೆದು ಅಳ್ತು ಕಣ್ಗಳು ಬಾತಿರ್ಪುವು. ಆ ನನ್ನ ಮಗನನ್ನ ನೆನೆಸ್ಕೊಂಡು ನಾನು ಹಗಲು ರಾತ್ರಿ ಅನ್ನದೇ ಈ ಹತ್ತು ನೆನೆದು ಅಳ್ತು ಕಣ್ಗಳು ಬಾತಿರ್ಪವು, ಕಣ್ಣುಗಳ ಊದ್ಕೊಂಡ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಇದು 8 ಜನ ಕಳ್ಳರಲ್ಲಿ ಒಬ್ಬನ ಹಿಡ್ಕೊಂಡು ಮತ್ತೆ ಅವ್ರಿಗೆಲ್ಲ ಈ ವಿಷಯನ ಹೇಳ್ತಾ ಇದ್ದಾಳೆ. ಬಾತಿರ್ಪವು ಹಿಂದೆನೆಗೆ ಆತಂ ಬಂದಂತಿರೇ, ಇಂದು ನೀವು ಸಿಕ್ಕಿರೋದ್ರಿಂದ ಅವನೇ ಬಂದಿದ್ದಾನೆ ಅಂತ ಅನ್ಸ್ಕೊಂಡ್ಬಿಡ್ತಿದ್ದೀನಿ. ನಿನ್ನಂ ಕಂಡು ಸಂತಸಮಾಯ್ತು, ನಿನ್ನನ್ನು ನೋಡಿ ನನಗೆ ಬಹಳ ಸಂತೋಷ ಆಯ್ತು, ನನ್ನ ಮಗನೇ ಬಂದಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಅವಳಂದ್ಲು. ಮಗನೇ ನೀಂ ಎಲ್ಲಂ ಬನ್ನಿಂ, ನೀವೆಲ್ಲರೂ ಬನ್ನಿ. ಪೋಪಂ ಹೋಗೋಣ. ಸಾರೆ ಯೂರಂ, ಇಲ್ಲೇ ಹತ್ರ ನಮ್ಮೂರು. ಸಾರೆ ಯೂರಂ ಮಿಂದು ಹುಟ್ಟು, ಮಿಂದು ಉಂಡು ಹುಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ. ಸ್ನಾನ ಮಾಡ್ಕೊಂಡು ಊಟ ಮಾಡಿ ಒಳ್ಳೆ ಬಟ್ಟೆ ಹಾಕೊಂಡು ಹೋಗೋರಂತೆ, ಬನ್ನಿ ಅಂತ ಹೇಳಿ ವಿಶ್ರಮಿಸಿ ಆರಾಮ್ ಮಾಡ್ಕೊಂಡು ನಾಳೆ ಪೋಪಿರೆಂದು, ನಾಳೆ ಹೋಗ್ತೀರಿ ಅಂತ ಎಂದೋಡೆ ಒಡಗೊಂಡು ಹೋಗಿ ಅವ್ರೆಲ್ಲರ 8 ಜನ ಕಳ್ಳರನ್ನು ಜೊತೆನಲ್ಲಿ ಕರ್ಕೊಂಡೋಗಿ ಮಗಳ ಮನೆಯನ್ ಏಯ್ದಿ, ಮಗಳ ಮನೆಗೆ ಕರ್ಕೊಂಡು ಹೋಗಿ ಸಮೀಪಿಸಿ ಕರ್ಕೊಂಡೋಗಿ ಅವ್ರಿಗೆಲ್ಲ ಅವ್ರಿಗೆಲ್ಲ ನೀರನ್ನು ಇಡಿಸಿ ತಲೆಯಂ ಪೂಸಿಸಿ ಒಲ್ಲಣಿಗೆಯನ್ನು ನುಡಿಸಿ, ಒಲ್ಲಣಿಗೆ ಅಂತಾನೆ ಒದ್ದೆ ಬಟ್ಟೆ ಅಂತ, ಒಲ್ಲಣಿಗೆ ನುಡಿಸಿ ತಲೆಯೊಳ್ ಕಳಿಯಂ ಪೊಯ್ದಾಗಳ್, ಅವ್ರಿಗೆಲ್ಲ ಒದ್ದೆ ಬಟ್ಟೆಯನ್ನ ಉಡಿಸ್ಬಿಟ್ಟು ತಲೆ ಮೇಲೆ ಗಂಜಿಯನ್ನು ಉಯ್ದುಬಿಟ್ಲು. ಅವ್ರಿಗೆಲ್ಲ ಯಾಮಾರ್ಸೋದಕ್ಕೆ. ನೀರನ್ನಿಡಿಸಿ ತಲೆಯಂ ಪೂಸಿಸಿ ಒಲ್ಲಣಿಗೆ ನುಡಿಸಿ, ಒದ್ದೆ ಬಟ್ಟೆಯನ್ನ ಹಾಕಿ ತಲೆಯೊಳ್ ಕಳಿಯಂ ಪೊಯ್ದು, ಕಳಿಯಂ ಅಂದ್ರೆ ಗಂಜಿಯನ್ನ ಪೊಯ್ದು ಆಗಳ್ ಬಿರ್ದಿ ಮನೆಯ ಮೇಗೆ ಏರಿ, ಆ ಮುದುಕಿ ಅವರ ಮೇಲೆ ಬಿಸಿ ಗಂಜಿಯನ್ನ ಉಯ್ದು ಮನೆ ಮೇಲಕ್ಕೆ ಹತ್ಬಿಟ್ಟು ಮೇಗೆ ಏರಿ ಕಳ್ಳರ್ ಎಂದು ಪುಯ್ಯಲಿಟ್ಟಾಗಳ್. ಕಳ್ರು ಅಂತ ಅಂದ್ಬಿಟ್ಟು ಕೂಗ್ಕೊಂಡಾಗ ಆ ಕಳ್ಳರು ಏನ್ ಮಾಡಿದ್ರು ನೋಡಿ, ಮೇಗೆ ಏರಿ ಕಳ್ಳರೆಂದು ಪುಯ್ಯಲಿಟ್ಟು ಕೂಗಲು ಇಟ್ಟಾಗಳ್. ಅನಿಬರುಂ, ಆ 8 ಜನ ಕಳ್ಳರು ಕೂಡ ತ್ರಸ್ತಾಭಿಭೂತರಾಗಿ ಭಯಭೀತರಾಗಿ ಏನ್ ಮಾಡಿದ್ರು, ಎದ್ರಕೊಂಡು ಪಟ್ಟನೆ ಪಾರಿ ಓಡಿ, ಪಟ್ಟನೆ ಓಡಿದ್ರು, ಪಾರಿ ಓಡಿ ಕೆಟ್ಟಿತ್ತು ಎಮ್ಮ ಬಿರ್ದಿ ಛಿದ್ರಿಸಿದಳ್. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಒಳ್ಳಿತು ಎಮ್ಮ ಬಿರ್ದಿ ಛಿದ್ರಿಸಿದಳ್. ಆ ಓಡೋದ್ಮೇಲೆ ಅಪ್ಪ ಇವಳು ಇದ್ದಾಳಲ್ಲ ಈ ಮುದುಕಿ, ಇವಳು ಭಾರಿ ಇದ್ದಾಳೆ ಅಪ್ಪ, ನಮ್ಮನ್ನೇ ಯಾಮಾರಿಸ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಛಿದ್ರಿಸಿದಳ್ ಎಂದು ಪಗೆ ಸಾರಿ ಇತ್ತ. ಎಷ್ಟು ಚೆನ್ನಾಗಿದೆ ಹೇಳ್ತಾ ಇರೋದು. ಪಗೆ ಸಾರಿರ್ದರ್, ಅವಳ ಮೇಲೆ ದ್ವೇಷವನ್ನ ಕಟ್ಕೊಂಡ್ರು. ಆಹಾ ಹೆಂಗೆ ಯಾಮಾರ್ಸಿದ್ಲು ಮುದುಕಿ ನಮ್ಮ ಮೇಲೆ ಅಂತ ಅನ್ಬಿಟ್ಟು. ಪಗೆ ಸಾರಿರ್ದರ್ ಇತ್ತ ಬಿರ್ದಿ, ಅವ್ರು ಹಾಗೆ ಓಡೋಗಿ ಆ ಮುದುಕಿಯ ಮೇಲೆ ಅವರು ದ್ವೇಷವನ್ನ ಕಟ್ಕೊಂಡ್ರು. ಹಾಗೆ ಪಗೆಯನ್ನ ಸಾಧಿಸ್ಬೇಕು, ಏನಾರು ಮಾಡಿ ಜಿದ್ದು ತೀರಿಸ್ಕೋಬೇಕು ಅಂತ ಅನ್ಬಿಟ್ಟು ಆ ಮುದುಕಿ ಬಗ್ಗೆ ಇವರು ಜಿದ್ದನ್ನು ಇಟ್ಕೊಂಡಿದ್ರು. ಈ ಕಡೆ ಬಿರ್ದಿ ಈ ಮುದುಕಿ ನೆಟ್ಟನೆ ಇಂದಿರುಳು ಕಳ್ಳರ್ ಬರ್ಪರೆಂದರಿದು, ಇವರು ನನ್ನ ಮೇಲೆ ಜಿದ್ದು ತೀರ್ಸ್ಕೊಳ್ಳಕ್ಕೆ ಬಂದೇ ಬರ್ತಾರೆ ಅಂತ ಯೋಚನೆ ಮಾಡಿ ಆ ಗಂಭೀರೆ ಅನ್ನುವಂತ ಮುದುಕಿ ನೆಟ್ಟನೆ ಇಂದಿರುಳು ಕಳ್ಳರ್ ಬರ್ಪರೆಂದರಿದು ಕೂರಿತಪ್ಪ ಬಾಳಂ, ಚೂಪಾದಂತಹ ಒಂದು ಕತ್ತಿಯನ್ನ ಪಿಡಿದಿರ್ದಳ್. ಅನ್ನೆಗಂ ಇರುಳ್, ಒಂದು ಏನೋ ಚೂಪಾದಂತಹ ಕತ್ತಿಯನ್ನ ರೆಡಿ ಮಾಡ್ಕೊಂಡಿರ್ಲಿ, ಇವರು ಬಂದೇ ಬರ್ತಾರೆ ನನ್ನ ಮೇಲೆ ಜಿದ್ದು ತೀರ್ಸ್ಕೊಳಕ್ಕೆ ಈ ಕಳ್ಳರು ಅಂತ ಅನ್ಕೊಂಡು ತಿಳ್ಕೊಂಡಿರ್ಲು. ಕಳ್ಳರ್ ಒಂದು ಆಕೆಯ ಲುಂದಿದ ಮನೆಯೊಳ್, ಆ ಕಳ್ಳರು ಬಂದು ಅವಳು ಲುಂದಿದ ಮನೆಯೊಳ್ ಅಂತಂದ್ರೆ ಅವಳು ಮಲಗಿದ್ದ ಮನೆ ಅಂತ ಅರ್ಥ. ಕಳ್ಳರ್ ಒಂದು ಆಕೆಯ ಲುಂದಿದ ಮನೆಯೊಳ್, ಅವಳು ಮಲಗಿದ್ದ ನಿದ್ರಿಸ್ತಿದ್ದ ಮನೆಯೊಳ್
ಕನ್ನ ಮಿಕ್ಕಿದೊಡೆ. ಕನ್ನ ಮಿಕ್ಕಿದೊಡೆ ಅಂದ್ರೆ ಮನೆಯ ಗೋಡೆಯನ್ನ ಕೊರೆದು ಅಂತ, ಅಷ್ಟೇನೇನಿಲ್ಲ. ಕನ್ನ ಹಾಕೋದು, ಆಗಿನ ಕಾಲದಲ್ಲಿ ಗೋಡೆಯನ್ನ ಕೊರೆದು ಬಿಟ್ಟು ಒಳಗಡೆ ನುಗ್ತಾ ಇದ್ರು ಕಿಂಡಿ ಮಾಡ್ಕೊಂಡು ಅಂತ. ಕಳ್ಳರ್ ಒಂದು ಆಕೆಯ ಲುಂದಿದ, ಅವಳು ಮಲಗಿದ್ದ ಮನೆಯೊಳ ಕನ್ನ ಮಿಕ್ಕಿದೊಡೆ ಕನ್ನದ ಬಾಗಿಲೊಳ್. ಆ ಕನ್ನ ಇಕ್ತಾಗ ಆ ತೂತನ ಮಾಡ್ಕೊಂಡಿದ್ದಾಗ ಈ ಮುದುಕಿ ಏನ್ ಮಾಡಿದ್ಲು ಅಂತಂದ್ರೆ, ಹೆಚ್ಚುವಾಗಿದ್ಲು ಇವಳು ಬಂದೇ ಬರ್ತಾರೆ ಅಂತ ಅನ್ಬಿಟ್ಟು ಅವ್ರ ಕನ್ನ ಇಕ್ಕಿರುವಂತ ಬಾಗಿಲೊಳ್ ಆ ಬಾಳನ್ ಅಡ್ಡಮಿಟ್ಟು, ಆ ಬಾಳನ್ ಅಂದ್ರೆ ಬಾಳು ಅಂದ್ರೆ ಕತ್ತಿ, ಆ ಕತ್ತಿಯನ್ನ ಕೂರಿತಪ್ಪ ಬಾಳನ್ ಅಂತ, ತುಂಬಾ ಚೆನ್ನಾಗಿ ಚೂಪಾಗಿರುವಂತಹ ಬಾಳನ್ನ, ಆ ಕತ್ತಿಯನ್ನ ಅವರು ಕೊರೆದಿದ್ದಂತ, ಹೀಗೆ ಕೊರೆದಿರ್ತಾರೆ ಅವರು, ಇಲ್ಲಿಗೆ ಅಡ್ಡಕ್ಕೆ ಇಟ್ಬಿಟ್ಲು. ಆ ಬಾಳನ್ನ ಅಡ್ಡಕ್ಕೆಲ್ಲ ಹಿಂಗ್ ಒಳಗ್ ನುಗ್ಬೇಕಾದ್ರೆ ಅವ್ರ ಮೂಗು ಕುಯ್ಕೋತಾ ಇತ್ತು. ನೋಡಿ ಬಾಳನ್ ಅಡ್ಡಮಿಟ್ಟು ಪಿಡಿದಿರ್ದು ಪುಗುವ ಕಳ್ಳನ ಮೂಗನ್ ಅರಿದೊಡ ಅವಂ ಪೊರಮಟ್ಟು. ಹಾಗೆ ಹಂಗೆ ಪುಗುವ ಅಂದ್ರೆ ಒಳಗಡೆ ಪ್ರವೇಶ ಮಾಡ್ತಾ ಇರುವಂತಹ ಕಳ್ಳನಗೆ ಅಡ್ಡ ಇಟ್ಟಿರುವಂತಹ ಆ ಕತ್ತಿ ಚುಚ್ಚಾಗ ಹರಿಯಿತು ಮೂಗು. ಆಗ ಅವನೇನ್ ಮಾಡ್ತಾ ಇದ್ದಾನೆ, ಅವಂ ಪೊರಮಟ್ಟು ತನಗೆ ಪುಗಲ್ಪಾಂಗಿಲ್ಲ, ನನಗೆ ನುಗ್ಗಕ್ ಆಗ್ತಾ ಇಲ್ಲಪ್ಪ ಅಂತ ಹೇಳಿ, ನೀ ಪುಗೆಂದು ನೀನ್ ಹೋಗೋ ಅಂತ ಅಂದ್ಬಿಟ್ಟು ಇನ್ನೊಬ್ಬನ ಏನ್ ಚೆನ್ನಾಗ್ ಕಲ್ರವ್ರೆ, ನೀನ್ ಪುಗೆಂದು ಪೆರನೊರ್ವನಂ ಪುಗಿಸಿದೊಡೆ ಆತನ ಮೂಗುಮಂ ಕೊರೆದೊಡೆ ಆತನಂ ಪೆರನೊರ್ವನಂ ಪುಗಿಸೆ ಸೂಳೊಳೆ ಪೊಕ್ಕೊಡೆ ಅನಿಬರ ಮೂಗುಮಂ ಕೊರೆದೊಡೆ ಅನಿಬರುಂ ಮೂಗರಿಯೇ ಪಟ್ಟು. ಆ 8 ಜನ ನನ್ ಕೈಲಾಗಲ್ಲ ನೀನೋಗೋ, ನನ್ ಕೈಲಾಗಲ್ಲ ನೀನೋಗೋ ಅಂತ ಅಂದ್ಬಿಟ್ಟು ಅಷ್ಟ್ ಜನನು ಹೋದ್ರು. ಅವ್ರ ಅಷ್ಟ್ ಜನದ ಮೂಗು ಕುಯ್ಕೊಳ್ತು, ಮೂಗರಿಯ ಪಟ್ಟು ಪೊರಮಟ್ಟು ಪೋಗಿ. ಅಪ್ಪ ಇಲ್ಲಿ ಆಗಲ್ಲಪ್ಪ, ನಾವು ಕನ್ನ ಹಾಕಕ್ಕಾಗಲ್ಲ, ನೋಡ್ಕೊಳ್ಳೋ ನಡಿ, ನಾವು ಹೊಟಾಗೋಣ ಅಂತ ಅಂದ್ಬಿಟ್ಟು 8 ಜನನು ವಾಪಸ್ ಹೊರಟೋದ್ರು. ನೋಡಿ, ಪೊರಮಟ್ಟು ಪೋಗಿ ಓರ್ವ ಇಂದ್ರಜಾಲಿಗನ ಮನೆಯೊಳ್. ಇಲ್ಲಿ ಗಂಭೀರ ಮನೇಲಿ ಏನೂ ಆಗ್ಲಿಲ್ಲ, ಈ ಮುದುಕಿ ಮನೇಲಿ ಏನೂ ಆಗಿಲ್ಲ, ನಮ್ಗೆ ಮೂಗೆಲ್ಲ ಕುಯ್ದಾಯ್ತು ಅಂತ ಅಂದ್ಬಿಟ್ಟು 8 ಜನನು ಬೈಕೊಂಡು ಹೋಗ್ತಾ ಇರ್ಬೇಕಾದ್ರೆ ಓರ್ವ ಇಂದ್ರಜಾಲಿಗನ ಮನೆಯೊಳ್, ಇವ್ರು ಇನ್ನೊಂದು ಮನೆ ಕನ್ನ ಹಾಕ್ತಾ ಇದ್ದಾರೆ. ಇಂದ್ರಜಾಲಿಗನ ಮನೆಯೊಳೊಬ್ಬ ತಾಂತ್ರಿಕ ಜಾದುಗಾರ, ಅವನ ಮನೆಯೊಳ್ ಕನ್ನ ಮಿಕ್ಕಿ, ಕನ್ನವನ್ನ ಹಾಕಿ ಅಂದ್ರೆ ಕಳ್ತನವನ್ನ ಮಾಡಿ, ಪುಡುಕೆಯಂ ತೆಗೆದು ಪತ್ತು ಪೋಗಿ. ಅವನ ಬೇಕಾಗಿದ್ದಂತಹ ಇಂದ್ರಜಾಲನಿಗೆ ಬೇಕಾಗಿರುವಂತಹ ಒಂದು ಚೀಲ ಎಲ್ಲ ಇತ್ತು, ಆ ಪುಡುಕೆ, ಅದ್ರೊಳಗಡೆ ಎಲ್ಲ ಏನೇನೋ ತುಂಬಿಕ್ಕಿದ್ದ ಅವನಿಗೆ ಬೇಕಾಗಿರುವಂಥದ್ದನ್ನ, ಅದನ್ನ ತೆಗೆದು ಪತ್ತು ಪೋಗಿ ಅದನ್ನ ಹೊತ್ಕೊಂಡು ಹೋದ್ರು ಕದ್ದುಬಿಟ್ಟು. ಹೋಗಿ ಪೊರ ಒಳಲೊಳ್, ಊರಿನ ಹೊರಗಡೆ ಒಳಲೊಳ್ ಸ್ಮಶಾನದೊಳ್ ಇಳಿಪಿ, ಊರ ಹೊರಗಡೆ ಆ ಇಂದ್ರಜಾಲಿಗನ ಮನೆಯಲ್ಲಿ ಕದ್ಕೊಂಡು ಹೋದಂತಹ ಇಂದ್ರಜಾಲಿಗನ ಆ ಸಾಮಾನ ಪೆಟ್ಟಿಗೆಯನ್ನ ಎತ್ಕೊಂಡೋಗಿ ಊರ ಹೊರಗಡೆ ಸ್ಮಶಾನದಲ್ಲಿ ಇಳಿಸಿ ಆ 8 ಜನ ಕಲ್ರು ಪೊರ ಒಳಲೊಳ್ ಸ್ಮಶಾನದೊಳ್ ಇಳಿಪಿ ಕುರಿಯಂ ಇಳುಪಿದ್ರು. ಅದಕ್ಕೆ ಕುರಿಯಂ ಕಳ್ದು ತಂದು, ಒಂದು ಕುರಿಯನ್ನ ಕದ್ದು ತಂದ್ರು. ಕುರಿಯಂ ಕಳ್ದು ತಂದು ಅರುವರು ಕಳ್ಳರುಂ ಮರಲುಂದಿದರ್, ಒಂದು ಕುರಿಯನ್ನ ಕದ್ದು ತಂದ್ರು. ಇನ್ನು 6 ಜನ ಕಳ್ಳರು ಇದ್ರಲ್ಲ, ಅವರೆಲ್ಲರೂ ಕೂಡ ಮೈ ಮರೆಯುತ್ತಾ ನಿದ್ದೆ ಮರಲುಂದಿದರ್, ನಿದ್ರೆಗೆ ಜಾರಿದರು. ಅದರಲ್ಲಿ ವರ್ವನ್ ಕುರಿಯಂ ಕೊಂದು, ಕುರಿಯನ್ನ ತಂದಿದ್ರಲ್ಲ ಕದ್ದು, ಆ ಕುರಿಯಂ ಕೊಂದು ಜಾವಮಿರ್ದು, ಕುರಿಯನ್ನ ಕೊಂದು ಅಡಿಗೆ ಮಾಡೋದಕ್ಕೆ ಎಚ್ಚರವಾಗಿದ್ದಾನೆ. ಜಾವಮಿರ್ದು ಅಂದ್ರೆ ಎಚ್ಚರವಾಗಿದ್ದಾನೆ. ಇರ್ದು ಮಸಣದ ಕಿಚ್ಚಿನೊಳ್ ಪಿಶಿತಮಂ ಮಾಡುತ್ತಿರ್ದು, ಮಸಣದಲ್ಲಿ ಇವರು ಅದನ್ನೆಲ್ಲ ತಗೊಂಡು ಬಂದು ಆ ಇಂದ್ರಜಾಲಿಗನ ಮನೆಯಲ್ಲಿ ಕದ್ಕೊಂಡ್ಬಂದು ತಂದಿರೋದನ್ನೆಲ್ಲ ಇಟ್ರು ಅಲ್ಲಿ. ಆವಾಗ ಅಲ್ಲೇ ಒಂದು ಕುರಿಯನ್ನ ಕದ್ದಿದ್ರಲ್ಲ, ಅದನ್ನ ಅಡಿಗೆ ಮಾಡಕ್ ನಿಂತ್ಕೊಂಡು ಇನ್ ಬಾಕಿ ಅವರೆಲ್ಲ ಮಲ್ಕೊಂಡ್ರು. ಇವನು ಪಿಶಿತ ಅಂದ್ರೆ ಮಾಂಸ ಅಂತ ನೋಡಿ. ಸ್ಮಶಾನದಲ್ಲಿ ಇಳಿಪಿ ಕುರಿಯಂ ಕಳ್ದು ತಂದು ಅರುವರು ಕಳ್ಳರು ಮರಲೊಂದಿದರ್ ಅಂದ್ರೆ ನಿದ್ರೆಗೆ ಜಾರಿದರು. ವರ್ವನ್ ಆ ಕುರಿಯಂ ಕೊಂದು, ಆ ಕುರಿಯನ್ನ ಕೊಂದು ಜಾವ ಮಿರ್ದು ಎಚ್ಚರವಾಗಿದ್ದು ಏನ್ ಮಾಡ್ತಾ ಇದ್ದಾನೆ, ಮಸಣದ ಕಿಚ್ಚಿನೊಳ್, ಆ ಮಸಣದಲ್ಲಿ ಇದ್ದಂತ ಬೆಂಕಿಯಲ್ಲಿ ಪಿಶಿತಮಂ ಆ ಮಾಂಸವನ್ನ ಮಾಡುತ್ತಿರ್ದು, ಆ ಮಾಂಸದ ಊಟ ಅಡಿಗೆಯನ್ನ ಮಾಡ್ತಾ ಇದ್ದ, ಬೇಯಿಸ್ತಾ ಇದ್ದ ಮಾಂಸವನ್ನ. ಆಗ ಪುಡುಕೆಯಂ ತರೆದು, ಅವರು ಕದ್ಕೊಂಬಂದಿದ್ರಲ್ಲ ಇಂದ್ರಜಾಲಿಗನ ಮನೆಯಲ್ಲಿ, ಆ ಪುಡುಕಿಯನ್ನ ತೆರೆದು ನೋಡ್ತಾ ಇದ್ದಾನೆ. ಆಗ ನೋಳ್ಪನ್ ಅನ್ನೆಗಂ ಅದ್ರೊಳಗಿರ್ದ, ಅಷ್ಟರಲ್ಲಿ ಅದ್ರೊಳಗಿರ್ದ ಇಂದ್ರಜಾಲಿಗರ ಪಾಪೆಗಳು ಮಂ, ಇಂದ್ರಜಾಲಿಗರ ಬೊಂಬೆಗಳು ಅವು ಇವು ಇಟ್ಟಿರ್ತಾರಲ್ಲ ಅದು, ಸೀರೆಗಳು ಮಂ ಜಣಂಬಮಂ, ಜಣಂಬು ಅಂತಂದ್ರೆ ಒದಿಕೆ ಅಂತ, ಮೇಲೊದಿಕೆ ಅಂತ. ಜಣಂಬುಮಂ ಕೊಂಡು ಒಂದು ಪ್ರತಿಮುಖಮಂ ಕೊಂಡು,
ಒಂದು ಮುಖವಾಡವನ್ನು ಕೊಂಡ್ಕೊಂಡು, ಆಮೇಲೆ ಮೇಲೆ ಜಡಂಬ ಅಂದ್ರೆ ಮೇಲಕ್ಕೆ ಹೊದಿಕೆಯನ್ನು ಹಾಕೊಂಡು ತನ್ನ ಮುಖದೊಳಿಟ್ಟು ಪುಲಿಯ ಜಡಂಬುಮಂ ತೊಟ್ಟು, ಪುಲಿಯ ಅಂತಂದ್ರೆ ಹುಲಿಯ ಆಕಾರದಲ್ಲಿ ಅಥವಾ ಹುಲಿಯ ಚರ್ಮದಲ್ಲಿ ಮಾಡಿರುವಂತ ಒಂದು ಹೊದಿಕೆ, ಅದನ್ನು ಹೊತ್ಕೊಂಡು ತೊಟ್ಟು ಸ್ಮಶಾನದಳ್ಳುರಿಯುವ ಕಿಚ್ಚಿನ ಪಕ್ಕದ ಸ್ಮಶಾನದಳ್ ಉರಿಯುವ ಕಿಚ್ಚಿನ ಪಕ್ಕದೆ ನಿಂದಿರ್ದನ್. ಆ ಬೆಂಕಿಗೆ ತಗತಕ ಅಂತ ಉರಿತಾ ಇದೆ, ಇವರೆಲ್ಲರೂ ಮಲಗಿದ್ದಾರೆ, ಇವುಗಳನ್ನೆಲ್ಲ ಧರಿಸ್ಕೊಂಡವನೆ, ಮುಖೋಡ ಎಲ್ಲ ಹಾಕೊಂಡವನೆ. ಹಂಗಿರ್ಬೇಕಾದ್ರೆ ಆ ಬೆಂಕಿ ಉರಿತಾ ಇರ್ಬೇಕಾ, ಆ ಬೆಂಕಿ ಪ್ರಕಾಶಕ್ಕೆ ಇವನ ಮುಖ ಹೊಳಿತಾ ಇದೆ, ವೇಷ ಅದೆಲ್ಲ ಹಾಕೊಂಡವನೆ. ಕಿಚ್ಚಿನ ಪಕ್ಕದೆ ನಿಂದಿರ್ದನನ್ ಅನ್ನೆಗಂ ಎಳ್ಚೆತ್ತು ಕಂಡು ಅರುವರುಂ. ಅವನು ಹಂಗೆ ನಿಂತಿರುವಂತಹ ಸಂದರ್ಭದಲ್ಲಿ ಅಷ್ಟು ಜನನು ಎಚ್ಚರಗೊಂಡು ನೋಡ್ತಾ ಇದ್ದಾರೆ. ಅವನನ್ನ ನೋಡ್ಬಿಟ್ಟು ಕಂಡು ಅರುವರುಂ, 6 ಜನ ಕಳ್ಳರುಂ ಅಂಜಿ ಅಪಾ ಇದ್ಯಾವ್ದು ದೆವ್ವ ಅಂತ ಅನ್ಕೊಂಡು ಅಂಜಿ ಪ್ರಾಣ ಭಯದಿಂದ ಓಡಿದ್ರು. ಅಯ್ಯಪ್ಪ ಇವನ್ ಕೈಲಿ ಬಿಡ್ಸ್ಕೊಂಡ್ರೆ ಸಾಕು ಅಂತ. ಅದೇ ಅವನು ನಮ್ಮೊಳಗೆ ಇದ್ದಂತಹ ಒಬ್ಬ ಕಳ್ಳ ಅನ್ನುವಂಥದ್ದನ್ನ ಅವ್ರಿಗೆ ಗೊತ್ತೇ ಆಗ್ಲಿಲ್ಲ. ಭಯ ಇದೆ, ನಮ್ಮ ನಿದ್ದೆ ಮಾತಾರ ಎಚ್ಚರ ಆದ ತಕ್ಷಣ ನಾನು ಕಂಡಾಗ ಎದ್ರಕೊಂಡು ನೋಡ್ತಾ ಇದ್ದಾರೆ. ಪ್ರಾಣ ಭಯದಿಂದ ಓಡಿ ಕೆಟ್ಟರ್ ಆತನು, ಆ ವೇಷಭೂಷಣ ಹಾಕೊಂಡಿದ್ದಲ್ಲ ಅವನು ಕೂಡ ಕೆಟ್ಟರ್ ಆತನು, ಅವರು ಓಡೋದನ್ನ ಕಂಡು ಪಿಶಿತಮಂ ಕೊಂಡು, ಅವನು ಬೇಯಿಸಿದಂತಹ ಮಾಂಸವನ್ನು ಎತ್ಕೊಂಡು ಬಳಿಯಂ ತಗೊಳ್ಳಿ ಅವರು ನಿಂಬಾಲಿಸ್ತಾ, ನಿಂತ್ಕೊಳ್ರೋ ಅಂತ ಹೇಳ್ತಾ ಇದ್ದಾನೆ. ಏನಿತೆನಿತಾತನಂ ಕಾಣ್ಬರ್, ಎಷ್ಟು ದೂರದಲ್ಲಿ ಅವ್ರನ್ನ ಕಾಣ್ತಾರೋ ಅವ್ನು ನೋಡಿದ ತಕ್ಷಣ ಇವ್ರು ಓಡ್ತಾ ಇದಾರೆ, ಅಯ್ಯೋ ಅವ್ನು ನಮ್ಮಿಂದಾನೆ ಬರ್ತಾ ಇದೆಯಾ ಅದು ಅಂತ ಅನ್ಬಿಟ್ಟು. ಏನಿತ್ ಆತನಂ ಕಾಣ್ಬರ್ ಅನಿತನೆ ಬೇತಾಳಂ ಬಳಿಯಂ ತಗುಳ್ದನೆಂದು ಓಡೆ. ಏನಿತ ಅವ್ನು ನೋಡ್ತಾ ಇದ್ರೆ ದೆವ್ವ ನಮ್ಮನ್ನು ಅಟ್ಟಿಸ್ಕೊಂಡ್ ಬರ್ತಾ ಇದೆ ಅಂತ ಇವ್ರು ಓಡ್ತಾ ಇದ್ದಾರೆ. ಬಳಿಯಂ ತಗೊಳ್ದನೆಂದು, ಬೇತಾಳಂ ಬಳಿಯಂ ನಮ್ಮನ್ನು ಹಿಂಬಾಲಿಸ್ತಾ ಇದೆ, ತಗೊಳ್ದನೆಂದು ಓಡೆ, ನಮ್ಮನ್ನು ಮುಟ್ಬಿಡುತ್ತೆ, ಹಿಡ್ಕೊಂಡ್ಬಿಡುತ್ತೆ ಅಂತ ಅನ್ಬಿಟ್ಟು ಓಡೆ. ಪ್ರತಿಮುಖಮಂ ಜಣಂಬುಮಂ ಕಳೆದು ಈಡಾಡಿ, ಅವನ ಆ ವೇಷ ಹಾಕೊಂಡಿದ್ನಲ್ಲ, ಮುಖವಾಡ ಹಾಕೊಂಡಿದ್ನಲ್ಲ, ಆ ಹೊದಿಕೆಯನ್ನು ಹಾಕಿದ್ನಲ್ಲ, ಜಣಂಬು ಅವನ್ನೆಲ್ಲ ಕಿತ್ತು ಬಿಸಾಕಿ ನೋಡಿ, ಕಳೆದು ಬಿಸಾಡಿ ತನ್ನ ಪೆಸರಂ ಪೇಳ್ದು, ನಾನು ಕಣೋ ಲೇ ನಿಂತ್ಕೊಳ್ರೋ ಯಾಕ್ರು ಎದ್ರಕೊಂಡು ಓಡಾಡ್ತಾ ಇದ್ದೀರಾ, ಸಾಯ್ತಾ ಇದ್ದೀರಲ್ಲ ಅಂತ ಅನ್ಬಿಟ್ಟು ಹಂಗೆ ಹೇಳ್ತಾನೆ ಅವನು. ತನ್ನ ಪೆಸರಂ ಪೇಳ್ದು ಅವರಂ ಮಾಣಿಸಿ ಒಡಗೂಡಿ, ಅವ್ರನ್ನ ನಿಲ್ಲಿಸ್ತಾ ಒಡಗೂಡಿ ತನ್ನ ಮಾಡಿದ ಪಿಶಿತಮನ್ ಅವರಿಗೆಲ್ಲಂ ಪರ್ಚಿಗೊಟ್ಟು, ತಾನು ಮಾಡಿದಂತಹ ಕುರಿಯ ಮಾಂಸದ ಅಡುಗೆಯನ್ನ ಅಥವಾ ಅದು ಬೇಯಿಸಿದ ಮಾಂಸವನ್ನ ಪಿಶಿತಮನ್ ಅವರಿಗೆಲ್ಲಂ ಪರ್ಚಿ, ಅವ್ರಿಗೆಲ್ಲರಿಗೂ ಹಂಚಿಗೊಟ್ಟು ಅನಿಬರುಂ ಒಂದಾಗಿ ಪೋಪನ್ನೆಗಂ, ಅಷ್ಟು ಜನರು ಒಂದಾಗಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಈ ಕಡೆ ತನ್ನ ಮಗಳು ಗರ್ಭಿಣಿಯಾಗಿದ್ಲು, ಅವಳಿಗೆ ಬಯಕೆ ಆಗಿತ್ತು ಅಂತ ಅನ್ಬಿಟ್ಟು ಈ ಕಡೆ ಎಲ್ಲ ತಿಂಡಿ ತೀರ್ಥಗಳನ್ನೆಲ್ಲ ಮಾಡ್ಕೊಂಡು ಹೋಗಿದ್ಲಲ್ಲ, ಅವಳು ವಾಪಸ್ ತನ್ನ ಊರಿಗೆ ಹೋಗ್ಬೇಕಾರೆ ಗಂಭೀರ ಎಂಬ ಬಿರ್ಧಿ ಮುದುಕಿ ಬೈಗಿರುಳಿನೊಂದು ಜಾವಂ ಉಂಟೆನೆ, ನಾನು ಸ್ವಲ್ಪ ಸಮಯ ಇದೆ ಅಂತ ಅನ್ಬೇಕಾದ್ರೆ ಎಳ್ದು ಪೊಳಲಂ ಪೊರಮಟ್ಟು, ಬಹಳ ಬೇಗ ಎದ್ದು ಅವಳು ಪೊಳಲಂ ಪೊರಮಟ್ಟು ಊರನ್ನ ಬಿಟ್ಟು ಹೋಗು ತನ್ನೂರ್ಗೆ ಓಪಳ್ ನೆರಂ ಬೆರದ್ ಅಂಜಿ. ಗೊತ್ತಾಯ್ತಾ? ನೆರಂ ಅಂದ್ರೆ ಸಹಾಯಕ್ಕಾಗಿ, ಗೊತ್ತಾಯ್ತಾ? ಯಾರಾದ್ರೂ ಬರ್ತಾ ಇದಾರ, ಏನನ್ನ ನೋಡೋಣ ನನ್ನ ಸಹಾಯಕ್ಕೆ ಅಂತ ಅನ್ಬಿಟ್ಟು ಒಂದು ಮರವನ್ನ ಹತ್ತಿ ನೋಡೋಣ ಅಂತ ಅನ್ಬಿಟ್ಟು ಅದ್ರ ಜೊತೆಗೆ ಭಯ ಆಗೋಯ್ತದಲ್ಲ, ಒಬ್ಳೆ ಹೋಗೋದಕ್ಕೆ ಕಳ್ರು ಬರ್ತಾರೆ ಅಂತ ಅನ್ಬಿಟ್ಟು, ಸಹಾಯಕ್ಕೆ ಯಾರು ಸಿಗ್ತಾರೆ ಅಂತ ಒಂದು ಮರ ಹತ್ಲು. ಒಂದ್ ಆಲದ ಮರನನ್ ಏರಿದಳ್ ನೋಡಿ, ಒಂದ್ ಆಲದ ಮರನನ್ ಏರಿರ್ದಳ್ ಅನ್ನೆಗಂ ಆ ಕಳ್ಳರ್. ಹಂಗೆ ಅವಳು ಆ ಒಂದು ಆಲದ ಮರವನ್ನ ಹತ್ತಿ ಕೂತಿರ್ಬೇಕಾದ್ರೆ ಆ ಮುದುಕಿ ಯಾರಾದ್ರೂ ಸಹಾಯಕ್ಕೆ ಬರ್ತಾರ, ಏನೋ ಸಹಾಯಕ್ಕೆ ಬಂದಾಗ ಅವ್ರ ಜೊತೆ ಹೋಗೋಣ ಇಳಿದು ನಾವು ಅಂತ ಅನ್ಬಿಟ್ಟು ಅವಳು ಅಂದ್ಕೊಂಡಿದ್ಲು. ಹಂಗೆ ಮರವನ್ನ ಹತ್ತಿ ಕೂತಿದ್ಲು ಆ ಮುದುಕಿ. ಅನ್ನೆಗಂ ಆ ಕಳ್ಳರ್ ಆಕೆ ಏರಿರ್ದ ಮರಕ್ಕೆ ಒಂದು ಅವರೊಳ್ಳೊರ್ವಂ, ಅವಳು ಕೂತಿದ್ದಂತ ಮರದ ಹತ್ರನೇ ಕೆಳಗಡೆ ಬಂದು ಆ ಕಳ್ಳರು ಇವಳು ಮೇಲ್ಗಡೆ ಕೂತಾಳೆ ಅಂತ ಗೊತ್ತಿಲ್ಲ ಅವ್ರಿಗೆ. ಒಂದು ಅವರೊಳ್ ವರ್ವಂ, ಆ ಮರದ ಹತ್ರ ಬಂದು ಬಟ್ಟೆಗಳು ಬರ್ಪ ಜನಮಂ ನೋಡಲ್ಬೇಡಿ, ದಾರಿಯಲ್ಲಿ ಬರುವಂತಹ ಜನರನ್ನ ಲೂಟಿ ಮಾಡೋದು ಇವ್ರ ಕಸುಬು. ಆ ಕಾರಣಕ್ಕೆ ದಾರಿಯಲ್ಲಿ ಬರ್ತಿರುವಂತಹ ಜನರನ್ನ ನೋಡಲು ಬಯಸಿ ನೋಡಿ,
ಬಟ್ಟೆಯೊಳ್ ಅಂದ್ರೆ ದಾರಿಯಲ್ಲಿ ಅಂತ ಅರ್ಥ. ಬಟ್ಟೆಯೊಳ್ ಬರ್ಪ ಜನಮಂ ನೋಡಲ್ವೇಡಿ. ನೋಡಿ, ಒಂದು ಪದಕ್ಕೆ ವಿಶೇಷವಾದ ಅರ್ಥಗಳು ಇರ್ತವೆ. ಬಟ್ಟೆ ಅಂತಾರೆ ನಾವು ಧರಿಸುವ ಬಟ್ಟೆ ಅಂತ ಅನ್ಕೊಂಡಿದೀವಿ, ಹಾಗೇನೆ ಆ ಅರ್ಥದ ಜೊತೆಗೆ ಇಲ್ಲಿ ದಾರಿ ಎನ್ನುವಂತ ಅರ್ಥ ಇದೆ ಈ ಕಥೆ ಒಳಗಡೆ. ಬಟ್ಟೆ ಅಂತಂದ್ರೆ ದಾರಿ ಅಂತ. ಬಟ್ಟೆಯೊಳ್ ಬರ್ಪ ಜನಮಂ ನೋಡಲ್ವೇಡಿ, ನೋಡಲು ಬಯಸಿ ಮರದ ತುತ್ತ ತುದಿಯನ್ನೇರಿ ನೋಳ್ಪನ್. ಮರದ ತುತ್ತ ತುದಿಯನ್ನ ಹೇರಿ ನೋಡ್ತಾ ಇದ್ದಾನೆ. ಅನ್ನಗಂ ಮರದ ಮೇಗಿರ್ದ ವೃದ್ಧ ಸ್ತ್ರೀಯಂ ಕಂಡು. ಆ ವೃದ್ಧ ಸ್ತ್ರೀಯನ್ನ ಕಂಡು, ಅವಳು ಹಿಂಗ್ ಸೆರ್ಗಾಕೊಂಡು ಹಿಂಗ್ ಕೂತಿದ್ಲು, ಅದಾಯ್ತಾ, ಮುಖ ತೋರಿಸ್ದಂಗೆ. ವೃದ್ಧ ಸ್ತ್ರೀಯಂ ಕಂಡು ನೀನ್ ಆರ್ಗೆಂದು ಆತಂ ಬೆಸಗೊಂಡೊಡೆ. ನೀನ್ ಯಾರು ಇಲ್ಲಿ ಕೂತಿದ್ಯಾ, ಯಾರು ನೀನು ಅಂತ ಆ ಕಳ್ಳ ಕೇಳಿದಾಗ, ಬೆಸಗೊಂಡೊಡೆ ಆಕೆಯು ನೀ ಮರದೊಳಿರ್ಪ ಯಕ್ಷದೇವತೆ, ನಾನು ಈ ಮರದಲ್ಲಿರುವಂತ ಯಕ್ಷದೇವತೆ ಎಂದೊಡೆ. ಆತನ್ ನನಗೆ ಪೆಂಡತಿಯಪ್ಪ ಎಂದು ಬೆಸೆಗೊಂಡೊಡೆ. ಹೌದಾ, ನೀನ್ ಈ ಮರದ ಯಕ್ಷದೇವತೆ, ನೀನ್ ಯಾರು ಅಂತ ಅವನ್ ಕಳ್ಳ ಕೇಳಿದಾಗ, ನಾನು ಈ ಮರದ ಯಕ್ಷದೇವತೆ ಅಂತ ಅನ್ಲ ಆ ಮುದುಕಿ. ಹೌದಾ, ನೀನ್ ಈ ಮರದ ಯಕ್ಷದೇವತೆಯ, ಒಂದ್ ಕೆಲಸ ಮಾಡೋ, ನೀನ್ ನನ್ನ ಮದುವೆ ಆಯ್ತೀಯಾ? ನೋಡಿ, ಎಂದೊಡೆ ಆತನ್ ನನಗೆ ಪೆಂಡತಿಯಪ್ಪ ಎಂದು ಬೆಸಗೊಂಡೊಡೆ. ನೀನ್ ನನ್ಗೆ ಹೆಂಡತಿ ಆಗ್ತೀಯಾ ಅಂತ ಕೇಳಿದಾಗ, ಒಂದು ಪಾಂಗಿನೊಳಪ್ಪೆನ್, ಒಂದು ಷರತ್ತಿನ ಮೇಲೆ ನಾನು ನಿನ್ ಹೆಂಡತಿ ಆಯ್ತೀನಿ ಅಂತ ಆ ಮುದುಕಿ ಹೇಳಿದ್ಲು. ಹಿಂಗ ಸೆರ್ಗನ್ನ, ಸೀರೆಯ ಸೆರ್ಗನ್ನ ಹಿಂಗ ಹಾಕೊಂಡಿದ್ದು ಅಂತ ಮುಖ ನೋಡಿಲ್ಲ. ಪಾಂಗಿನಳ್ ಅಪ್ಪೆನ್ ಈ ಪಿಶಿತದ ಕಂಡಮಂ ನಾಲಗೆಯಂ ಪಿಡಿದು ಎನ್ನ ಬಾಯಳ್ ಇಡುವಡೆ ನಿನಗೆ ಆಂ ಪೆಂಡತಿ ಅಪ್ಪೆನ್ ಎಂದು ನುಡಿದೊಡೆ ಆತನು. ಅವಳು ಒಂದು ಕರಾರಿನ ಮೇಲೆ, ಒಂದು ಒಪ್ಪಂದದ ಮೇಲೆ ನಿನ್ನ ಹೆಂಡತಿ ನಾನು ಹಾಕ್ತೀನಿ ಅಂತ ಆ ಮುದುಕಿ ಹೇಳ್ದು. ಏನು, ಈ ಮಾಂಸದ ತುಂಡನ್ನ ನಿನ್ನ ನಾಲಿಗೆಯಿಂದ ನನ್ನ ಬಾಯಿಗೆ ಇಡಬೇಕು ಅಂತ ಆ ಮುದುಕಿ ಜಾಣ ಹೇಳದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನೋಡಿ, ಒಂದು ಪಾಂಗಿನೊಳ್ಳಪ್ಪೆನ್, ಒಂದು ಷರತ್ತಿನ ಮೇಲೆ, ಒಂದು ಕರಾರಿನ ಮೇಲೆ, ಒಂದು ಕಂಡೀಷನ್ ಮೇಲೆ ನಾನು ನಿನ್ನ ಹೆಂಡತಿ ಆಗ್ತೀನಿ. ಈ ಪಿಶಿತದ, ಈ ಮಾಂಸದ ಕಂಡಮಂ ನಾಲಿಗೆಯಂ ಪಿಡಿದು, ನಾಲಿಗೆಯಿಂದ ಹಿಡ್ಕೊಂಡು ಹಿಡಿದು ಎನ್ನ ಬಾಯೊಳ್ಳಿಡುವಡೆ, ನನ್ನ ಬಾಯಲ್ಲಿ ಇಟ್ಟರೆ ನಿನಗೆ ಆಂ ಪೆಂಡತಿ ಅಪ್ಪೆನ್, ನಾನು ನಿನಗೆ ಹೆಂಡತಿ ಆಗ್ತೀನಿ ಎಂದು ನುಡಿದೊಡೆ ಆತನು. ನಾಲಗೆಯಿಂದ ಪಿಶಿತದ ಕಂಡಮಂ ಬಾಯೊಳ್ಳಿಡೆ ನಾಲಗೆಯಂ ಪರಿಯೇ ಕಚ್ಚಿದೊಡೆ ಅವಂ ಪುಯ್ಯಲಿಟ್ಟಂಜಿ ಬೀರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅನ್ಬಿಟ್ಟು, ನಾಲಗೆಯಿಂದ ಪಿಶಿತದ ಕಂಡಮಂ ಬಾಯೊಳ್ಳಿಡೆ ಆಯ್ತು ಅಂತ ಅನ್ಬಿಟ್ಟು ಅವನ ಪಿಶಿತ ಅಂದ್ರೆ ಮಾಂಸದ ತುಂಡನ್ನ ನಾಲಿಗೆಯಿಂದ ಅವಳು ಬಾಯಿಗೆ ಇಡಬೇಕಾದ್ರೆ ಪಿಶಿತ ಕಂಡಮಂ ಬಾಯೊಳ್ಳಿಡೆ ನಾಲಿಗೆಯಂ ಪರಿಯೇ, ನಾಲಿಗೆಯನ್ನ ಕಚ್ಚಿದ್ಲು ಜೋರಾಗಿ. ಕಚ್ಚಿದೊಡೆ ಅವಂ ಪುಯ್ಯಲಿಟ್ಟು ಅಂಜಿ, ಅವನು ಪುಯ್ಯಟ ಅಯ್ಯೋ ಅಯ್ಯೋ ಅಂತ ಕಿರ್ಚ್ಕೊಂಡು ಅಂಜಿ ಬೀರೆ ಅನಿಬರುಂ, ಎದುರುಕೊಂಡು ಅನಿಬರುಂ ಬಾಯದಿಂದ ಓಡಿದ್ರು. ಆಗ ರುದ್ರಸ್ತ್ರೀ ಎಂದಳ್, ಆಗ ರುದ್ರಸ್ತ್ರೀ ಹೇಳ್ತಾ ಇದ್ದಾಳೆ ಆ ಮುದುಕಿ, ಎನಗೆ ನಿಮ್ಮ ಕಳ್ವಲ್ಲಿ ಎಲ್ಲಂ 8ನೇ ಭಾಗಮಂ ತಂದು ಈ ಪೊಳಲಿಟ್ಟು ಪೋಪಡೆ ಬಾಳ್ವಿರಿ. ನೀವು ಕದಿತಿರಲ್ಲ, ಆದ್ರೆ 8ನೇ ಒಂದು ಭಾಗವನ್ನ ತಂದು ಈ ಪೊಳಲಲ್ಲಿ ಇಡ್ಬೇಕು ನೀವು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಲ್ಲ, ನಿಮ್ಮ ಕಳ್ವಲ್ಲಿ ಎಲ್ಲಂ 8ನೇ ಭಾಗಮಂ ತಂದು ಈ ಪೊಳಲೊಳ್ ಅಂದ್ರೆ ಈ ಮರದ ಇದ್ರೊಳಗಡೆ ಇಡಬೇಕು ಅಂತ ಹೇಳ್ತಾ. ಪೊಳಲೊಳ್ ಇಟ್ಟು ಓಪೊಡೆ, ಈ ಮರದ ಈ ಪೊಟರೆಯಲ್ಲಿ ಇಟ್ಟು ಹೋದರೆ ಬಾಳ್ವಿರಿ ಬದುಕುತ್ತೀರಿ. ಅಲ್ಲದಾಗಳ್, ಹಾಗೊಂದ್ ವೇಳೆ ಹಂಗ್ ಮಾಡ್ಲಿಲ್ಲ ಅಂತಂದ್ರೆ ಸಾಯ್ತೀರಿ. ಗೊತ್ತಾಯ್ತಾ? ನಿಮ್ಮೆಲ್ಲರೂ ತಿಂದಪೆನ್, ನಿಮ್ಮೆಲ್ಲರನ್ನು ಕೂಡ ನಾನು ಕೊಂದಾಕ್ತೀನಿ. ತಿಂದಪೆನ್ ಎಂದೊಡೆ ಅಂಜಿ ಕಳ್ಳರ್ ಅಂತೆ ಗೈವು, ಕಳ್ಳರು ಆ ರೀತಿ ಎದುರುಕೊಂಡು ಕಳ್ಳರ್ ಅಂತೆ ಗೈವೇವು ಎಂದೊಡೆ ಒಡಂಬಟ್ಟು, ಆಯ್ತು ಹಂಗೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಡಂಬಟ್ಟು ಒಪ್ಪಿ ಕಳ್ವಲ್ಲಿ ಎಲ್ಲಂ 8ನೇ ಭಾಗಮಂ ಮರದ ಪೊಳಲೊಳ್ಳಿಟ್ಟು, ಆ ಮರದ ಪೊಟರೆಯಲ್ಲಿ ಇಟ್ಟು ದಿವಸಕಂ ಪೋಪರ್ ಇಟ್ಬಿಟ್ಟು ಪ್ರತಿ ದಿವಸನೂ ಹಂಗೆ ಹೊರಟಾಗ್ತಾ ಇದಾರೆ. ಆ ವೃದ್ಧ ಸ್ತ್ರೀಯು ತನ್ನೂರಿಂದ ಬಂದು, ಆ ವೃದ್ಧ ಸ್ತ್ರೀ ಆ ಮುದುಕಿ ಗಂಭೀರೆ ತನ್ನೂರಿಂದ ಬಂದು ಕಸವರಮಂ ಕೊಂಡು, ಆ ಚಿನ್ನವನ್ನ ಕೊಂಡ್ಕೊಂಡು ಅವ್ರಿಟ್ಟಂತಹ ಧನ ಸಂಪತ್ತುಗಳನ್ನ ಎತ್ಕೊಂಡು ತನ್ನೂರಿಂದ, ಆ ವೃದ್ಧ ಸ್ತ್ರೀಯು ತನ್ನೂರಿಂದ ಬಂದು ಕಸವರಮಂ ಕೊಂಡು ಪೋಕುಂ ಅವಳು ಹೋಗ್ತಾ ಇದ್ಲು. ಆ 8 ಕಳ್ಳರನ್ನ, ಈ ರೀತಿಯಾಗಿ ಆ 8 ಜನ ಕಳ್ಳರನ್ನ ಆ ವೃದ್ಧ ಸ್ತ್ರೀ ಪಿಡಿದಿದ್ದಾಳೆಂಬ
ಆ ವೃದ್ಧ ಸ್ತ್ರೀ ಆ ಮುದುಕಿ ಹಿಡ್ದಿದ್ಲು ಕಟ್ಟಾಳ್ತಿದ್ಲು ಅನ್ನುವಂತಹ ಎಂಬ ಕಥೆಗಳು ಇಂತಿವು ಮೊದಲಾಗೊಡೆಯ ಚಿತ್ರ ಕಥೆಗಳ ಪಟದೊಳ್ ಬರೆದು ಜನಗಂಗೆ ತೋರಿ ಪೇಳ್ದು ಬತ್ತಮಂ ಕಳ್ದೊನ್ ಈತನ್ನರುವ ವೈನಾಯಿಕನೆಂಬಂ ಕಳ್ಳಂ. ಈ ರೀತಿಯಾಗಿ 3 ಜನ ಚಿತ್ರಗಳನ್ನ ಬರೆದು ಚಿತ್ರಕಥೆಗಳನ್ನ ಬರೆದು ಪಟದಲ್ಲಿ ಜನಗಳಿಗೆ ತೋರಿ ಪೇಳ್ದು ಬತ್ತಮಂ ಕಳ್ವನ್ ಭತ್ತವನ್ನ ಕದೀತಾ ಇದ್ದ ಇವನು ವೈನಾಯಿಕನೆಂಬ ಕಳ್ಳಂ. ನೋಡಿ, ಮತ್ತೋರ್ವಂ ಆಯ್ತಾ, 3 ಜನ ಸಾಥ್ ಸೇರಿ ಇದನ್ನ ಕದೀತಾ ಇದ್ದಿದ್ದು ಇವರು ಭತ್ತವನ್ನ. ಮತ್ತೋರ್ವಂ ವೈನಾಯಿಕನೆಂಬಂಗೆ ಆಸಕ್ತರಾಗಿ ಕೆಲವು ಜನಗಳ ಧಾನ್ಯಮನ್. ವೈನಾಯಿಕನವನ್ ಕಥೆ ಹೇಳುವ ಇಂಥವನ್ನೆಲ್ಲ ಬಂಟನ ಕಥೆಯನ್ನ, ಕನ್ಯೆಯ ಕಥೆಯನ್ನ, ವೃದ್ಧಶ್ರೀಯ ಕಥೆಯನ್ನ ಹೇಳುವ ಹಿಂಗ ಆಸಕ್ತಿ. ಅವ್ರು ಹೇಳುವ ಕಥೆಯನ್ನ ಕೇಳ್ಕೊಂಡು ಆಸಕ್ತರಾಗಿದ್ದಂತ ಆ ಜನಗಳ ಆಸಕ್ತರಾಗಿ ಕೇಳುವ ಜನಗಳ ಧಾನ್ಯಮನ್ 60 ಬಳ್ಳಮನ್. 60 ಬಳ್ಳಮನ್ನ 20 ಅಂತ ಹೇಳಿ 20 ಬಳ್ಳಂ ಎಂದ ಹಳೆಗುಂ. ಮತ್ತೆ ಇನ್ನೊಬ್ಬ ಅವನು ವೈನಾಯಿಕ ಆ ಕಥೆನ ಹೇಳ್ತಾ ಇದ್ದಾಗ ಇನ್ನೊಬ್ಬ ಏನ್ ಮಾಡ್ತಾ ಇದ್ದಂತ ಆ ಜನಗಳ ಧಾನ್ಯವನ್ನ 60 ಬಳ್ಳವನ್ನ 20 ಅಂತ ಹೇಳ್ತಾ ಇದ್ದ. ಈತನೋರ್ವಂ ವೈನಾಯಿಕನೆಂಬಂ. ಇವನು ವೈನಕ ಅನ್ನುವಂತಹ ಕಳ್ಳ ಇವನು ಅಂತ. ಮತ್ತೋರ್ವಂ ವ್ಯೋಮಕನೆಂಬಂ. ಇನ್ನೊಬ್ಬ ವ್ಯೋಮಕ ಅನ್ನುವಂಥದ್ದು. ವೈನಾಯಿಕ, ವೈಕ, ವ್ಯೋಮಕ ಅನ್ನುವಂಥ ಈ 3 ಜನ ಕಳ್ಳರು ಸೇರಿ ಹಿಂಗೆ ಮಾಡ್ತಾ ಇದ್ದಿದ್ದು. ಮತ್ತೋರ್ವಂ ವ್ಯೋಮಕನೆಂಬಂ. ವೈನಾಯಿಕನ ಕಳ್ದ ಧಾನ್ಯಮನ್ ಎಲ್ಲಮನ್ ಅಲ್ಲಿಯೇ ನೆಲಮನೆಯೊಳಗಿರ್ದು, ಅಲ್ಲಿಯೇ ಕೆಳಗಡೆ ಇದ್ದು ನೆಲಮನೆಯೊಳಗಿರ್ದು ಕಿರಿದಾನಂ ಒಂದು ಛಿದ್ರದ್ವಾರದೊಳಗಂಗೆ ಭತ್ತಮಂ ಬರೆಕೊಳ್ವಂ. ಭತ್ತವನ್ನ ಬರ ಮಾಡ್ಕೊಂಡು ಗೊತ್ತಾಗದೆ ಹಾಗೆ ಕಳ್ತನ ಮಾಡ್ತಾ ಇದ್ದಾನೆ. ಹೊರಗೆ ಅಳೆದ ಭತ್ತಮಂ ನೋಟಕ್ಕೆ ಕಿರಿದಪ್ಪಂತಿರೆ. ಹೊರಗೆ ಅಳೆದಿರುವಂತಹ ಇದೇನೋ ಭತ್ತ ಇದು ಸರಿಯಾಗಿದೆ ಅಂತ ಅಥವಾ ಸಣ್ಣದಾಗಿದೆ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಭತ್ತಮಂ ನೋಟಕ್ಕೆ ಕಿರಿದಪ್ಪಂತಿರೆ ಇಂತು ಮೂವರು ಮುಂದಾಗಿ ಅವ್ರು ಅಳಿತಾ ಇರೋದು ಸರಿಯಾಗಿದೆ ಅಂತ ಅನ್ಸಿದ್ರೆ ಭತ್ತಮಂ ಮಾರುವರ್ ಆ ಭತ್ತಂಗಳಂ ಕಳುಕೊಳ್ವರ್. ಈ ಪ್ರಕಾರದಿಂ ಹಾಗೆ ಕದ್ದಂತಹ ಇದನ್ನ ಭತ್ತವನ್ನ ಇವರು ಕದ್ದು ಮಾರ್ಕೋತಾ ಇದ್ರು. ಕಳುಕೊಳ್ವರ್. ಈ ಪ್ರಕಾರದಿಂ ಮೂವರ್ಗಂ ಕಾಲಂ ಸಲೆ. ಈ ರೀತಿಯಾಗಿ ಜನಗಳಿಗೆ ಕಥೆಯನ್ನ ಹೇಳಿ ಅವರು ಭತ್ತವನ್ನ ಕದೀತಾ ಇರ್ಬೇಕಾದ್ರೆ ಹೀಗೆ ಕೆಲವು ದಿನಗಳು ಕಳೆದ ಮೇಲೆ ಮೂವರ್ಗಂ ಕಾಲಂ ಸಲೆ ಮತ್ತೊಂದು ದಿವಸಂ ಕೌಶಳಂ ಎಂಬೂರ ಗಾಮುಂಡಂ. ಗಾಮುಂಡ ಅಂದ್ರೆ ಗಾಮದ ಮುಖ್ಯ ಅಧಿಕಾರಿ ಅನ್ನುವಂತ ಅರ್ಥ ಇದೆ. ಗಾಮುಂಡಂ ಜಗದ್ಗೃಹನೆಂಬಂ. ಜಗದ್ಗೃಹ ಅನ್ನುವಂಥದ್ದು ಅವನ ಹೆಸರು. ಊರಿನ ಗ್ರಾಮದ ಕೌಶಳ ಅನ್ನುವಂತಹ ಊರಿನ ಗಾಮುಂಡ ಅಧಿಕಾರಿಯಾಗಿರುವಂತ ಅಥವಾ ಪಂಚಾಯತಿ ಗೌಡ ಆಗಿರುವಂತಹ ಈ ತರದ್ ಏನಾದ್ರು ಅರ್ಥ ಇದೆ. ಗಾಮುಂಡ ಅಥವಾ ಗೌಡ ಅನ್ನುವಂತ ಅರ್ಥನೇ ಇದೆ. ಗಾಮುಂಡಂ ಜಗದ್ಗೃಹನೆಂಬಂ. ಜಗದ್ಗೃಹನವನು ತನ್ನ ಭತ್ತಮಂ ಚಂಪಾನಗರಕ್ಕೆ ಮಾರಲೆಂದು ಚಂಪಾನಗರಕ್ಕೆ ಮಾರಲು ಕೊಂಡು ಹೋಗಿ ಭತ್ತಮನ್ ಅಳೆವಲ್ಲಿ. ಭತ್ತವನ್ನು ಅಳಿಬೇಕಾದ್ರೆ ಆ ಮೂವರ ದೋಷಗಳು ಅವ್ರು 3 ಜನ ಮಾಡ್ತಿದ್ರಲ್ಲ ಆ ಕಳ್ತನದ ಕೆಲಸವನ್ನ ಕತೆಗಳನ್ನ ಹೇಳಿ ಅದನ್ನ ಅವನು ಕಂಡಿಡ್ಕಂಡ. ಯಾರು ಅಂದ್ರೆ ಜಗದ್ಗೃಹನ್ ಅನ್ನುವಂಥವನು ಅಂತ. ದೋಷಗಳು ಪ್ರಕಟಮಾಗೆ ಅರಸುವರೆಗಮ್ಮಾದೊಡೆ. ಅದು ಆ ಊರಿನ ರಾಜನವರೆಗೂ ಅದು ಕಂಪ್ಲೇಂಟ್ ಹೋಯ್ತು. ದೂರ ಹೋದ್ರೆ ಅರಸನ್ ಇವರ ಕಳುವಿನ ಪುಸಿಯ ದೋಷಮಂ ಕಾರಣಮಾಗಿ. ಅರಸ ಇವರ ಕಳುವಿನ ಕಾರಣ ಈ ಪುಸಿಯ ದೋಷಂ, ಈ ಕದ್ದುತ್ತಾ ಇರುವಂತಹ ಈ ಕಾರಣ, ಈ ಸುಳ್ಳಿನ ಕೆಲಸ ಇದು ದೋಷವಾಗಿ ಕೆಟ್ಟದಾಗಿ ಕಂಡು ಈ ಕಾರಣದಿಂದ ಈ ಅಪರಾಧದಿಂದ ಕಾರಣವಾಗಿ ಈ ಮೂವರನ್ನು ಕೂಡ ಕೊಲಲ್ ಪೇಳ್ದೊಡೆ ಕೊಲಲ್ ಉಯ್ದ ಮಗಳೇ. ಕೊಲಲು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಗಳೇ ಅಂತೇಳಿ ಸೋಮಶರ್ಮ ನಾಗಶ್ರೀ ಅನ್ನುವಂತಹ ಹೆಣ್ಮಗಳಿಗೆ ಈ ಮೂವರ ಕಳ್ಳರ ವೈನಾಯಿಕನ ಅನ್ನುವಂತಹ ಕಳ್ಳ ಯಾವ ರೀತಿ ಜನರನ್ನ ಯಾಮಾರಿಸ್ತಾ ಇದ್ದ ಅನ್ನುವಂಥ ಕಥೆಯನ್ನ ಹೇಳ್ತಾಳೆ. ಪ್ರಿಯ ವಿದ್ಯಾರ್ಥಿಗಳ, ಇಲ್ಲಿಗೆ
ವೈನಯಿಕನೆಂಬ ಕಳ್ಳನ ಕಥೆ ಅನ್ನುವಂತಹ ಈ ಕಥಾಭಾಗ ಮುಕ್ತಾಯ ಆಗುತ್ತೆ. ನೀವು ಮತ್ತೆ ಮತ್ತೆ ಈ ವಿಚಾರವನ್ನ ಕೇಳಿಸ್ಕೊಂಡಾಗ ಈ ಕಥೆಯ ಸೊಗಸು ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆದಾಗ್ಲಿ. ಮತ್ತೆ ಸಿಗೋಣ. ನಮಸ್ಕಾರ.